ಏನ್ ಕೇಳಿದ್ರು ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲಿ ಬೇಕೋ ಹೋಗ್ತಾರೆ. ಆದ್ರೆ ಅವ್ರಿಗೆ ಅವ್ರು ಖರ್ಚು ಮಾಡ್ಕೊಬೇಕಂದ್ರೆ ಮಾತ್ರ 10 ಸರಿ ಯೋಚನೆ ಮಾಡ್ತಾರೆ. ಸರ್ ನಾನೊಂದು ಹೇಳ ನಿಮ್ಗೆ, ರತನ್ ಟಾಟಾದವ್ರಿಗೂ ಈ ಪ್ರಾಬ್ಲಮ್ ಇತ್ತು ಅಂದ್ರೆ ನಂಬ್ತೀರಾ ನೀವು? ಇದೇ ತರಾನೇ ಯಾವ ತಾಯಿ ಸೆಲ್ಫ್ ಲವ್ ನ ಕೆರಡ್ಯಾಮ್ ಅಂತ ಅದನ್ನ ಸೈಡಲ್ಲಿ ಇಟ್ಟು ಬೇರೆಯವ್ರಿಗೆ ಮಾಡಿ 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 ಹೋಗ್ತಾ ಇದ್ಲು, ಯಾವ ತಂದೆ ತನಗಿಲ್ಲ ಅಂದ್ರೂನು ನಂಗೆ ಚಿಕ್ಕ ಮಗ ಪ್ರೀತಿ ಬೆಳ್ಳಗುಟ್ಟಿದಾನೆ ಅಂತ ಮಾಡಿ ಮಾಡಿ ಹೋಗ್ತಾ ಇದ್ನೋ, ಕೊನೆಗವರು ಹೆಂಗ್ ಸತ್ರು ಅಂತ ಕಣ್ಮುಚ್ಕೊಂಡು ಯೋಚನೆ ಮಾಡಿ. ಇದು ಹೆಮ್ಮೆ ಪಡೋ ವಿಷಯ ಅಲ್ಲ, ನಾಚಿಕೆ ಪಡೋ ವಿಷಯ ಫ್ಯಾಮಿಲಿ. ಸೊ ಈ ಪ್ರೀತಿಯ ಕೊರತೆ ಅನ್ನೋದು ಒಂದು ಸಣ್ಣ ಪುಟ್ಟ ಕಾಯಿಲೆ, ಇನ್ಫೆಕ್ಷನ್ನು, ಅಲರ್ಜಿಯಿಂದ, ಇನ್ಫ್ಯಾಕ್ಟ್ ನಾನು ಇನ್ನೊಂದು ಹೇಳ ಸರ್, ತುಂಬಾ ಕಾಮನ್ ಮನೆಯಲ್ಲೂ ಮಾತು ಬಿಟ್ಬಿಡ್ತಾರಲ್ಲ. ಮಾತು ಬಿಡುತ್ತೆ. ಎಸ್, ಯಾಕೆಂದ್ರೆ ಇವಾಗ ಅವ್ರಿಗೆ ತನ್ನ ಬಗ್ಗೆ ತನಗೇನೆ ಪ್ರೀತಿ ಇರಲ್ಲ. ಈಗ ತಂದೆ ಫಾರ್ ಎಕ್ಸಾಂಪಲ್, ಅವ್ರಿಗೆ ತನ್ನ ಬಗ್ಗೆ ತನಗೆ ತುಂಬಾ ಕೀಳರಿಮೆ ಇರುತ್ತೆ. ಏನು, ನಾನು ಓದ್ಲಿಲ್ಲ, ಫೇಲ್ ಆಗ್ಬಿಟ್ಟೆ ಸೆಕೆಂಡ್ PUC, ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದೆ, ಪೋಲಿ ಹುಡುಗರ ಜೊತೆ ಸೇರ್ಕೊಂಡ್ಬಿಟ್ಟೆ, ಆಮೇಲೆ ನಂಗೊಂದು ಚಿಕ್ಕ ಕೆಲಸ ಸಿಕ್ತು, ಸೊ ನಾನು ಸೋ ಕಾಲ್ಡ್ ದೊಡ್ಡ ಫೇಲ್ಯೂರ್ ನನ್ನ ಲೈಫಲ್ಲಿ ಅಂತ. ಸೊ ಆಮೇಲೆ ಮದುವೆ ಆಗುತ್ತೆ, ಮಗನ್ಗೆ ನೀನ್ ಇಂಜಿನಿಯರೇ ಆಗ್ಬೇಕು, ಯಾಕೆ ನಾನು ಫೇಲ್ಯೂರ್ ಆಗ್ಬಿಟ್ನಲ್ಲ, ನೀನ್ ಇಂಜಿನಿಯರೇ ಆಗ್ಬೇಕು. ಅವನು ಪಾಪ ಬೇಡಪ್ಪ ಬೇಡ ಪ್ಲೀಸ್ ಅಪ್ಪ ನಾನು BCom ತಗೊಳ್ತೀನಿ ಅಂತ BCom ಮಾತು ಬಿಟ್ಬಿಡ್ತಾರೆ. 30 ವರ್ಷ ಮಾತಾಡೋದಿಲ್ಲ. ಸೊ ಈ ಮಾತು ಬಿಟ್ಬಿಡೋದ್ ಸೊಲ್ಯೂಷನ್. ಅವಾಗ ಅವನ್ಗನ್ಸುತ್ತೆ ಗಿಲ್ಟು. ಈ ಸೆಲ್ಫ್ ಲವ್ ಲ್ಯಾಕ್ ಹೇಳದ್ನಲ್ಲ, ಜನರೇಷನ್ ಇಂದ ಜನರೇಷನ್ ಪಾಸ್ ಆಗುತ್ತೆ. ಬರೀ ಆಸ್ತಿ ಮಾತ್ರ, ಒಡವೆ ಮಾತ್ರ ಪಾಸ್ ಆಗುತ್ತೆ. ಮಾತು ಬಿಡ್ತಾರಲ್ಲ, ಅಫ್ಕೋರ್ಸ್ ಅವ್ರು ನಾರ್ಸಿಸ್ಟ್ಗಳು. ಒಂದು ನಾರ್ಸಿಸಿಸ್ಟ್ ಇರ್ಬೋದು, ಇನ್ನೊಂದು ಬಿಕಾಸ್ ಆಫ್ ದಿಸ್ ಡಿಪ್ರೆಸಿವ್ ಮೈಂಡ್ ಸೆಟ್, ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್, ದೇ ಆರ್ ಡೂಯಿಂಗ್ ಇಟ್. ಅದು ಇರ್ಬೋದು. ದಟ್ ಆಲ್ಸೋ ಕುಡ್ ಬಿ. ಅಂತ ಟೈಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಅವರ ತಾಯಿನೋ ತಂದೆನೋ ಹತ್ತರದವ್ರು, ಅಣ್ಣ ತಮ್ಮ ಗಂಡ ಹೆಂಡತಿ ಯಾರು ಬೇಕೋ ಆಗ್ಬೋದು, ಕೋಪ ಮಾಡ್ಕೊಂಡಾಗ ಸಡನ್ ಆಗಿ ಮಾತು ಬಿಟ್ಬಿಟ್ರು. ಇವ್ರು ಏನಕ್ಕೆ ಮಾತು ಬಿಟ್ರು ಅಂದ್ರೆ ಬಿಕಾಸ್ ಅವ್ರಲ್ಲಿ ಸಮಸ್ಯೆ ಇದೆ, ಆಯ್ತಾ? ಹೌದು. ಈಗ ಮಾತು ಬಿಟ್ಬಿಟ್ರು ಅಂತ ಅವ್ರಿಗೆ ಗಿಲ್ಟ್ ಫೀಲ್ ಮಾಡಿಸಿರಲ್ಲ ಈ ವ್ಯಕ್ತಿ. ಈ ವ್ಯಕ್ತಿ ಮೇಲೂ ಅಫೆಕ್ಟ್ ಆಗತ್ತೆ ಅದು. ಅಬ್ಸಲ್ಯೂಟ್ಲಿ, ಜನರೇಷನ್ ಟು ಜನರೇಷನ್. ಇವಾಗ ಇದೇ ಎಕ್ಸಾಂಪಲ್ ತಗೊಳ್ಳೋಣ, ಅವ್ನು BCom ತಗೊಂಡ್ಬಿಟ್ಟ, ಇಂಜಿನಿಯರಿಂಗ್ ತಗೊಳ್ಳಿಲ್ಲ. ಅವಾಗ ಹುಡುಗ ಹೆಂಗ್ ರಿಯಾಕ್ಟ್ ಮಾಡ್ಬೇಕು? ಆಕ್ಚುಲಿ ಅವ್ನ್ ಏನ್ ಮಾಡ್ತಾನೆ, ಯೂಶಲಿ ಗಿಲ್ಟ್ ಅವನ್ಗೆ. ಅಯ್ಯೋ, ನಮ್ಮ ಅಪ್ಪನಿಗೆ ನಾನೊಂದು ಇಂಜಿನಿಯರಿಂಗ್ ಇದು ಕೊಡಕ್ಕಾಗ್ಲಿಲ್ಲ, ನನ್ನ ನಾಲ್ಕು ಹಾಗೆ. ಬಟ್ ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಬೌಂಡ್ರಿ ದ್ಯಾಟ್ ಹೌದು ನಮ್ಮ ಅಪ್ಪನ ಬೇಜಾರು ಮಾಡಿರಬಹುದು, ಆದ್ರೆ ಇಂಟೆನ್ಷನಲ್ ಅಲ್ಲ. ನನ್ನ ಸೋಲ್ ಪರ್ಪಸ್ ಏನಿತ್ತು, ನನ್ನ ಕಾಲಿಂಗ್ ಏನಿತ್ತು, ನನ್ನ ಕೆಪಾಸಿಟಿ ಏನಿತ್ತು, ಅದ್ರ ಪ್ರಕಾರ ನಾನು ಮಾಡಿದ್ದೀನಿ. ಅಪ್ಪ ಈಗ ಅವರ ಅಸಮಾಧಾನ, ಅವರದೇ ಮನಸ್ಥಿತಿಯಿಂದ ಏನ್ ಡೆವಲಪ್ ಮಾಡ್ಕೊಂಡಿದ್ದಾರೆ ಅದನ್ನ ಅಪ್ಪ ಹ್ಯಾಂಡಲ್ ಮಾಡ್ಬೇಕು. ಇಟ್ ಇಸ್ ಅಪ್ಪಾಸ್ ಟಾಸ್ಕ್ ಅಂಡ್ ನಾಟ್ ಮೈನ್. ಆ ಕೊಳಕ್ಕೆ ತೊಳೆಯೋದು ನನ್ನ ಜವಾಬ್ದಾರಿ ಇಲ್ಲ. ಆದರೆ ಮಗನಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ, ಅಪ್ಪನಿಗೆ ಅವಕಾಶಗಳನ್ನ ಕೊಡ್ತೀನಿ, ಅಪ್ಪ ಇರ್ಲಿ ಬಿಡಪ್ಪ ಅಂತ ಕ್ಷಮೆ ಕೇಳೋ ಪ್ರಯತ್ನವನ್ನ ಮಾಡ್ತೀನಿ. ಆದ್ರೆ ಗಿಲ್ಟ್ ಸರ್, ಗಿಲ್ಟ್ ಇಂತ ಎಂತೆಂತ ಕಾಯಿಲೆ ಬರುತ್ತೆ ಅಂತ ಒಂದು ಎಪಿಸೋಡೇ ಮಾಡ್ಬೋದು ನಾವು. ಪಾಪ ಪ್ರಜ್ಞೆಯಿಂದ ಎಲ್ಲದಕ್ಕಿಂತ ಫೀಲ್ ಮಾಡಿಸಿದ್ರೆ ಗಿಲ್ಟಲ್ಲಿ ಇರೋರ್ಗೆ ನಾನು ಅದಕ್ಕೆ ಹೇಳ್ತೀನಿ, ತಪ್ಪು ಮಾಡ್ತೀರಾ ಮಾಡ್ಬಿಟ್ಬಿಟ್ಬಿಡಿ, ಗಿಲ್ಟಲ್ಲಿ ಇರಬೇಡಿ ಪ್ಲೀಸ್ ಅಂತ. ಬಿಕಾಸ್ ಗಿಲ್ಟ್ ಕ್ಯಾನ್ ಕ್ರಿಯೇಟ್ ಹ್ಯೂಜ್ ಡಿಸ್ಟರ್ಬೆನ್ಸಸ್ ಇನ್ ದ ಸಿಸ್ಟಮ್. ಈಗ ಉದಾಹರಣೆಗೆ ನಾನು ನಿಮ್ಮನ್ನು ಮೀಟ್ ಮಾಡಕ್ಕೆ ನಿಮ್ ಕ್ಲಿನಿಕ್ ಬಂದೆ ಅಂತ ಹೇಳಿ, ನಾನು 3 ಗಂಟೆಗೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದು. ನೀವು ಆಕ್ಚುಲಿ ಅವತ್ತು ಬೇಕು ಅಂತ ಕಾಯಿಸಿರಲ್ಲ, ಪವರ್ ಹೋಗಿರತ್ತೆ ಅಥವಾ ನೀವೇ ಲೇಟ್ ಆಗಿ ಬಂದಿರ್ತೀರ. ನಾನು 3 ಗಂಟೆಗೆ ಕರೆಕ್ಟ್ ಆಗಿ ಅಲ್ಲಿಗೆ ಬಂದೆ. ನೀವು ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಕೌನ್ಸಿಲಿಂಗ್ ಅಲ್ಲಿ ಇದ್ರಿ ಅಂತ ಇಟ್ಕೊಳ್ಳಿ. ನೀವು ಒಂದು 20 ನಿಮಿಷ ಆದ್ಮೇಲೆ ಮತ್ತೆ ಕರೀತೀರ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಕರೆಂಟ್ ಹೋಗಿತ್ತು, ಇದಿದು ಅಂತ ಹೇಳಿದ್ರು. ಅವಾಗ ನಾನು ಮುಂದೆ ಬಂದು ನಿಮ್ ಮುಂದೆ ಕೂತ್ಕೊಂಡು, ನನಗೆ ನೀವು ಕಾಯಿಸ್ತೀರಾ, 20 ನಿಮಿಷ ಕಾಯಿಸ್ತೀರಾ ನನಗೆ ನೀವು? ನಾನು CM ಮನೆಗೆ ಹೋದ್ರೆ ನನ್ನ ಕಾಯಿಸಲ್ಲ ನೀವು ಅಲ್ಲ ಅಂದ್ರೆ ನೀವು ನನಗೆ ಟೈಮ್ ಕೊಟ್ಟಿದ್ರೆ ಅನ್ನೋದ್ರ ಅಪ್ರಿಶಿಯೇಟ್ ಮಾಡೋದ್ ಬಿಟ್ಟು, ಇದೇ ತರದ್ ಕೆಲವು ವ್ಯಕ್ತಿಗಳು ನಾನು ಅವ್ರ ಮನೆಗೆ ಹೋದ್ರೆ ನನ್ನ ಹಂಗ್ ಟ್ರೀಟ್ ಮಾಡ್ತಾರೆ, ಇವ್ರನ್ನೋದ್ರೆ ನನ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, ನೀವು ನನ್ನ ಕಾಯಿಸ್ಬಿಟ್ರಿ ಅಲ್ಲ, ಓಕೆ ಆಯ್ತು ಅಂತ ಎದ್ದು ಹೋಗೋದು. ನಿಮಗೆ ನಿಮ್ ಮೇಲೆ ಒಂಥರ ಗಿಲ್ಟ್ ಕ್ರಿಯೇಟ್ ಮಾಡಿ ಓಕೆ. ಈಗ ಈ ಹೋದಂತ ವ್ಯಕ್ತಿ ಬಿಟ್ಬಿಡಿ. ಇನ್ನು ಸಿಂಪಲ್ ಆಗಿ ಹೆಣ್ಮಕ್ಳು, ಹೆಂಗಸರು ಯಾವ್ದೋ ಒಂದ್ ಮದ್ವೆಗೆ ಹೋಗ್ಬೇಕಾಗಿರತ್ತೆ, ಪಕ್ಕದ ಮನೆಯವ್ರ ಹತ್ರನೋ ಯಾರೋ ಸಂಬಂಧಿಕ ಹೋಗ್ಬಿಟ್ಟು ಒಂದ್ ರೇಷ್ಮೆ ಸೀರೆನೋ ಒಡವೆಗಳು ಈಸ್ಕೋತಾರೆ, ಮದ್ವೆಗೆ ಹೋಗಿ ಬರ್ತೀವಿ ಅನ್ಬಿಟ್ಟು. ಹೋಗ್ ಬಂದ್ ಪಾಪ ನೀವು ಕೇಳಿದ ತಕ್ಷಣ ಕೊಟ್ಟಿದ್ದಾರೆ, ಸೀರೆ ಒಡವೆ ಎಲ್ಲ ಏನೋ ಕೊಟ್ಟಿದ್ದಾರೆ. ಮತ್ತೆ ವಾಪಸ್ ಕೊಡ್ಬೇಕಂದ್ರೆ ಒಂದು ಗ್ರಾಟಿಟ್ಯೂಡ್ ಇಂದ ಕೊಡ್ಬೇಕಂದ್ರೆ ಒಂಥರ ಗಿಲ್ಟ್ ಇರುತ್ತೆ ಗೊತ್ತಾ. ಈ ಒಡವೆ ನೋಡ್ಬಿಟ್ಟು ಅಂದ್ರು ಇದ್ಯಾವುದೋ ಒಂದು 1 ಗ್ರಾಮ್ ಗೋಲ್ಡ್ ಅಂತ ಕೇಳಿದ್ರು, ಅಯ್ಯೋ ಈ ಸೀರೆ ರೇಷ್ಮೆ ಸೀರೆ ತರ ಇಲ್ಲ ಅನ್ಬಿಟ್ರು. ಈ ತುಂಬಾ ಜನ ಮಾಡಿಸ್ತಾರೆ ಈ ತರದ್ದು. ನಮ್ ಹೆಣ್ಮಕ್ಳಿಗೆಲ್ಲ ಅರ್ಥ ಆಗ್ಲಿ ಅಂತ ಎಕ್ಸಾಂಪಲ್ ತುಂಬಾ ಜನ. ಈಗ ಅಫ್ಕೋರ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ರೈಟ್ ಸರ್, ಒಂದು ಇವಾಗ ರಿಸೀವರ್ ಯಾರಿರ್ತಾರೆ, ಈ ಗಿವರ್ಗಂತೂ ಅವ್ರಿಗೆ ಮೆಚುರಿಟಿ ಇಲ್ಲ, ಎಂಟಿ ಕಪ್.
ಅದು ಅರ್ಥ ಮಾಡ್ಕೋಬೇಕು. ಹೇಳ್ತೀವಲ್ಲ, ಆರೆಂಜನ್ನ ಸ್ಕ್ವೀಸ್ ಮಾಡಿದ್ರೆ ಆರೆಂಜ್ ಜ್ಯೂಸೇ ಬರೋದು, ಆಪಲ್ ಜ್ಯೂಸ್ ಬರಲ್ಲ. ಅವರಲ್ಲಿ ಏನ್ ಕಹಿ ಇದೆಯೋ ಏನ್ ವಿಷ ಇದೆಯೋ ಅದನ್ನೇ ಅವ್ರು ಆಚೆ ಹಾಕೋದು. ಸೊ ಗಿವರ್ ಬಿಟ್ಬಿಡಿ. ರಿಸೀವರ್, ಈಗ ವೇಟ್ ಮಾಡಿಸಿದ್ರಿ ಅಂತ ನೀವು ಗಿಲ್ಟಿ ಫೀಲ್ ಮಾಡಿಸಿದ್ರೆ, ಆ ವ್ಯಕ್ತಿ ಮೆಚೋರ್ಡ್ ಆಗಿದ್ರೆ ಅವ್ರಿಗೆ ಗೊತ್ತಾಗತ್ತೆ, ಖಂಡಿತ ನಾನೇನು ಇಲ್ಲಿ ತಪ್ಪು ಮಾಡಿಲ್ಲ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಅಂಡ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಟು ದಟ್ ಪರ್ಸನ್. ಬಟ್ ಅವರ ಫ್ರಸ್ಟ್ರೇಷನ್ ಅಲ್ಲಿ, ಅವ್ರ ಅಜ್ಞಾನದಲ್ಲಿ ಅವ್ರು ಅದನ್ನ ಮಾಡಿರೋದ್ರಿಂದ ಐ ಚೂಸ್ ನಾಟ್ ಟು ರಿಸೀವ್ ಇಟ್. ಇನ್ಫ್ಯಾಕ್ಟ್ ನನ್ನ ಮಾಸ್ಟರ್ ಒಂದು ಹೇಳ್ತಾ ಇದ್ರೆ ಯಾವಾಗ್ಲೂ, ಅವರು ವಾವ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅದನ್ನ ಬ್ಲಾಕ್ ಮಾಡ್ಬಿಡಿ ಅಂತ. ಅಂದ್ರೆ ಯೂನಿವರ್ಸ್ ಈ ಅನುಭವಕ್ಕೂ ಥ್ಯಾಂಕ್ ಯು, ಯಾಕಂದ್ರೆ ನೀನು ಆ ಎಕ್ಸ್ಪೀರಿಯನ್ಸ್ಗೆ ಫ್ರಸ್ಟ್ರೇಟು ಆಗ್ಬೇಡ ಅಂತ, ಅದಕ್ಕೂ ಲಾಯಕ್ಕಿಲ್ಲ ಅವರು ಅಂತ. ಫಾರ್ ಎಕ್ಸಾಂಪಲ್, ಇಫ್ ಯು ಮೇಕ್ ಮಿ ಫೀಲ್ ಗಿಲ್ಟಿ, ಐ ಡೋಂಟ್ ಸೇ ಹೆಂಗ್ ಮಾಡಿಸ್ತಾರೆ ನೋಡು, ಆ ಫ್ರಸ್ಟ್ರೇಷನ್ ಎನರ್ಜಿನೂ ಕೊಡ್ಬಾರ್ದು, ವಾವ್ ಥ್ಯಾಂಕ್ ಯು ಅಂತಾನೆ ಹೇಳ್ಬೇಕು ಅದಕ್ಕೂ. ಬಟ್ ಐ ಆಮ್ ಬ್ಲಾಕಿಂಗ್ ಮೈ ಆರಾ. ನಾವು ಆರಾ ಬಗ್ಗೆ ಮಾತಾಡಿದ್ವಿ, ಜನ ತುಂಬಾ ಇಷ್ಟಪಟ್ಟಿದ್ರು. ಸೊ ಈವನ್ ಅಟ್ ದಟ್ ಟೈಮ್ ವೆನ್ ಯು ವಾಂಟ್ ಟು ಬ್ಲಾಕ್ ದಟ್ ಎನರ್ಜಿ, ಯು ಸೇ ಥ್ಯಾಂಕ್ ಯು ಅಂತ. ಸೊ ಅಂದ್ರೆ ಥ್ಯಾಂಕ್ ಯು, ನಾನು ಇದನ್ನ ರಿಸೀವ್ ಮಾಡೋದಿಲ್ಲ, ಐ ಆಮ್ ವೆರಿ ಕ್ಲಿಯರ್ ಅಂತ. ಅಂದ್ರೆ ಸರ್, ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಗೂ ಅವರ ಗಲೀಜನ್ನ, ಫ್ರಸ್ಟ್ರೇಷನ್ನ, ಅಜ್ಞಾನವನ್ನ, ಭಯವನ್ನ, ಕತ್ಲೆಯನ್ನ ಬೇರೆಯವ್ರ ಮೇಲೆ ಬಿಸಾಕಕ್ಕೆ ಜನ ಕಾಯ್ತಾ ಇರ್ತಾರೆ. ಈಗ BBMP ಅವ್ರು 2-3 ದಿನ ಬರ್ಲಿಲ್ಲ ಅಂದ್ರೆ, ಫಸ್ಟ್ ಥಿಂಗ್ ಎವ್ರಿಬಡಿ ವಾಂಟ್ಸ್ ಟು ಡೂ ಇಸ್ ಅವ್ರ ಮನೆ ಕಸನ ಮಧ್ಯರಾತ್ರಿ ಹೋಗಿ ಇನ್ನೊಬ್ಬರ ಮನೆ ಮುಂದೆ ಇಟ್ಟು ಬರೋದು. ಆ ತರಾನೇ ಸಟಲ್ ಲೆವೆಲ್ ಅಲ್ಲಿ, ಅಂದ್ರೆ ಸೂಕ್ಷ್ಮವಾಗಿ ಎನರ್ಜಿ ಲೆವೆಲ್ ಅಲ್ಲೂ ತಮ್ಮ ಕಸವನ್ನ ಬೇರೆಯವರ ಮುಂದೆ ಇಡುವಂತ ಕೆಲಸ ಸತತವಾಗಿ ನಡೀತಾ ಇದೆ. ಜಾಣರು ಸೂಕ್ಷ್ಮವಾಗಿ ನೋಡೋರು ಮಾತ್ರ ಹೆಲೋ ನನ್ ಮುಂದೆ ಇಡಬೇಡ, ಇದನ್ನ ಬೇರೆ ಕಡೆ ತಗೊಂಡೋಗು ಅಂತ ಆ ಸ್ಪೇಸ್ ಅನ್ನ ಕ್ಲಿಯರ್ ಮಾಡ್ತಾರೆ. ಬಟ್ ತುಂಬಾ ಜನ ಅದನ್ನ ತಗೊಂಡ್ಬಿಡ್ತಾರೆ. ಮತ್ತೆ ಆ ಕಸ ಓವರ್ಲೋಡ್ ಆದಾಗ ಅವ್ರ ಮನೆಯಲ್ಲೇ ಅವ್ರ ಮಕ್ಕಳ ಮೇಲೋ, ಗಂಡನ ಮೇಲೋ, ಕೊಲೀಗ್ ಮೇಲೋ, ಇನ್ನೊಬ್ರ ಮೇಲೋ, ಅಥವಾ ಪಕ್ಕದ ಮನೆಯವ್ರ ಮೇಲೋ, ಅವ್ರ ಫ್ರೆಂಡ್ ಮೇಲೋ ಇವ್ರು ಅದನ್ನ ಮತ್ತೆ ಹಾಕ್ತಾರೆ. ಮತ್ತೆ ಈ ಕೊಡೋ ವಿಚಾರದಲ್ಲಿ ನಾನು ತುಂಬಾ ಗಮನಿಸಿದ್ದೀನಿ, ಕೆಲವ್ರು ಹೇಗೆ ಅಂದ್ರೆ, ಈಗ ಅವರ ಗರ್ಲ್ ಫ್ರೆಂಡ್ಗಾಗ್ಬೋದು, ಮನೆಯವ್ರಿಗಾಗ್ಬೋದು, ಹತ್ರದವ್ರಿಗಾಗ್ಬೋದು, ಎತ್ತಿದ ಕೈ ಅವ್ರು ಏನ್ ಕೇಳಿದ್ರು ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲಿ ಬೇಕೋ ಹೋಗ್ತಾರೆ. ಆದ್ರೆ ಅವ್ರು ಖರ್ಚು ಮಾಡ್ಕೊಬೇಕಂದ್ರೆ ಮಾತ್ರ 10 ಸರಿ ಯೋಚನೆ ಮಾಡ್ತಾರೆ. ಸರ್, ನಾನೊಂದು ಹೇಳ ನಿಮ್ಗೆ, ರತನ್ ಟಾಟಾದವ್ರಿಗೂ ಈ ಪ್ರಾಬ್ಲಮ್ ಇತ್ತು ಅಂದ್ರೆ ನಂಬ್ತೀರಾ ನೀವು? ಇದೇ ತರಾನೇ ಒಂದು ಲೇಟೆಸ್ಟ್ ಇಂಟರ್ವ್ಯೂ ನಾನು ನೋಡಿದೆ. ಒಂದು ಇಂಟರ್ವ್ಯೂ ಅವ್ರು ಕೇಳ್ತಾರೆ, ನಿಮ್ಗೆ ಏನ್ ಮಾಡಕ್ ತುಂಬಾ ಇಷ್ಟ ಅಂತ. ಸೊ ಟಾಟಾ ಅವ್ರು ಹೇಳ್ತಾರೆ, ನನ್ಗೆ ಒಂದು ವೈಲಿನ್ ಕಲಿಬೇಕು ಅಂತ ತುಂಬಾ ತುಂಬಾ ಇಷ್ಟ ಆಯ್ತು. ಹೌದಾ, ಕಲ್ತ್ರಾ? ಇಲ್ಲಮ್ಮ. ಯಾಕೆ, ಟೈಮ್ ಇರ್ಲಿಲ್ವಾ, ನೀವು ತುಂಬಾ ಬ್ಯುಸಿ? ಇಲ್ಲ, ಆ ವೈಲಿನ್ಗೆ 2 ಲಕ್ಷ ಗೊತ್ತಾ ಅಂತ ಹೇಳ್ತಾರೆ. ಅಂಡ್ ಶಿ ಜಸ್ಟ್ ಬರ್ಸ್ಟೆಡ್ ಔಟ್ ಲಾಫಿಂಗ್ ಲೈಕ್, ಓ ಮೈ ಗಾಡ್, ಮಿಸ್ಟರ್ ಟಾಟಾ, ವಾಟ್ ಆರ್ ಯು ಇವನ್ ಟಾಕಿಂಗ್? 2 lakhs and you saying 2 lakhs? ಹೌದಲ್ವಾ, 2 lakhs ನಂಗೆ ತುಂಬಾ ಸಣ್ಣ ಅಮೌಂಟ್ ಅಲ್ವಾ? ನೋಡು, ನಮ್ಮ ಮನೇಲಿ ನಮ್ಮೇಲೆ ನಮ್ಗೆ ಖರ್ಚು ಮಾಡೋದನ್ನ ಹೇಳೇ ಕೊಟ್ಟಿಲ್ಲಮ್ಮ. ಬಿಕಾಸ್ ನಮ್ಮೇಲೆ ನಾವು ಖರ್ಚು ಮಾಡಿದ್ರೆ ನಮ್ಗೆ ಗಿಲ್ಟ್ ಅನ್ಸುತ್ತೆ. ಆ ಥರನೇ ಬೆಳೆದು ನೋಡು, ನಾನು 2 ಲಕ್ಷದ ವೈಲಿನ್ ತಗೊಂಡು ಕಲಿಬೇಕಾಗಿತ್ತು, ಕಲೀಲೇ ಇಲ್ಲ ನಾನು ಅಂತ ಹೇಳ್ತಾರೆ. ಶಿ ಜಸ್ಟ್ ಗೆಟ್ಸ್ ಶಾಕ್. ಐ ಆಮ್ ಲೈಕ್, ಓ ಮೈ ಗಾಡ್ ಅಂತ. ಯಾಕಂದ್ರೆ ಎಷ್ಟೋ ಜನಕ್ಕೆ ನೀವು ಹೇಳ್ದಂಗೆ ನಮ್ಮ ಮೇಲೆ ನಾವು ಖರ್ಚು ಮಾಡಕ್ ಹೋದ್ರೆ ನಾವೇನೋ ತಪ್ಪು ಮಾಡ್ತಾ ಇದೀವಿ ಅನ್ಸುತ್ತೆ. ಒಬ್ರು ಈ ತರ ಇದ್ರೆ ಇನ್ನೊಬ್ರು ಅತಿರೇಕೂ ಕೊಟ್ಟೋಗ್ತಾರೆ, ವಿಪರೀತವಾಗಿ ಬೇಡದೇ ಇರೋ ಖರ್ಚುಗಳನ್ನು ಮಾಡ್ತಾರೆ. ಎರಡೂನು ಪ್ರೀತಿಯ ಕೊರತೆಯ ನಾನು ಯಾಕೆ ಒಳ್ಳೆ ಸಿನಿಮಾಗಳಂತ ಹೇಳ್ತಿದ್ದೆ ಅಂದ್ರೆ, ಯಾವ್ದಾದ್ರು ಒಂದು ಸಿನಿಮಾ ನೋಡಿ, ಪಾಪ ಹೀರೋ ಕಷ್ಟಪಟ್ಟು ಬೆಟ್ಟದ ಮೇಲೆ ಹೋಗಿ ಕಲ್ ಬಂಡೆಲ್ಲ ಹೊಡೆದು 100 ರೂಪಾಯಿ ಹೀರೋಗೆ ಕೂಲಿ ಕೊಡ್ತಾರೆ. ಆ 100 ರೂಪಾಯಿನ ಪುಣ್ಯಾತ್ಮ ಕಾಲಕ್ಕೆ ಚಪ್ಪಲಿ ಇರಲ್ಲ, ಚಪ್ಪಲಿ ಕೂಡ ತಗೊಳ್ಳಲ್ಲ, ಹಂಗಲ್ಲ 100 ರೂಪಾಯಿ ತಗೊಂಡೋಗಿ, ಅಮ್ಮ ನಿನಗೆ ತಗೊಮ್ಮ 10 ರೂಪಾಯಿ, ಅಪ್ಪ ನೀನ್ ತಗೋಪ್ಪ 10 ರೂಪಾಯಿ, ತಮ್ಮ ನೀನ್ ತಗೋಪ್ಪ, ಅಕ್ಕ ನೀನ್ ತಗೋಪ್ಪ, ತಂಗಿ ಎಲ್ಲ ಹಂಚ್ಬಿಡ್ತಾನೆ. ಅವಾಗ ಅವ್ನ್ ಹೀರೋ ಎಲ್ಲ ತ್ಯಾಗ ಮಾಡ್ಬಿಟ್ಟ. ಅವನ್ ಸೆಲ್ಫ್ ಲವ್ ಏನು, ಝೀರೋ. ಇದು ಹೀರೋಯಿಸಮ್. ಇದು ಎಸ್, ಅಬ್ಸಲ್ಯೂಟ್ಲಿ, ದಟ್ಸ್ ಹೌ ಯು ಆರ್ ಪ್ರೊಜೆಕ್ಟೆಡ್. ಸರ್, ನಾನು ಇಲ್ಲಿ ಇನ್ನೊಂದು ಕೇಸ್ ಸ್ಟಡಿ ಹೇಳ್ತೇನೆ, ತುಂಬಾ ಅದ್ಭುತವಾದ, ತುಂಬಾ ಜನಕ್ಕೆ ರಿಲೇಟ್ ಆಗ್ಬೋದಾಗಿರುವಂಥದ್ದು. ಈಗ ಈ ಸೆಲ್ಫ್ ಲವ್ ಡೆಫಿಷಿಯನ್ಸಿ ಯಾವ ತರ ಕ್ರಿಯೇಟ್ ಆಗುತ್ತೆ, ಮತ್ತೆ ಯಾವ ತರದೊಂದು, ನಾನು ಹೇಳ್ದಲ್ಲ ಟೈಮ್ ಬಾಂಬ್ ಅದು ಅನ್ನೋದಕ್ಕೆ, ಹೆಂಡತಿ ಹೇಳ್ತಾಳೆ, ಬನ್ರಿ ನನ್ನ ಜೊತೆ ಒಂದು ಬಿಂದಿ ಪ್ಯಾಕೆಟ್ ತಗೊಂಬರೋಣ ಅಂತ. ಅವನು, ನಾನು 10 ಲಕ್ಷ ಸಂಬಳ ತೆಗಿಯೋನು, ನಿನ್ ಜೊತೆಲಿ ನಾನು 5 ರೂಪಾಯಿ ಬಿಂದಿ ಪ್ಯಾಕೆಟ್ ತರಕ್ ಬರ್ಬೇಕಾ? ತಗೋ, ಎಷ್ಟದು? 5 ರೂಪಾಯಿ, 500 ರೂಪಾಯಿ ಕೊಡ್ತೀನಿ, ಹೋಗಿ ತಗೋ, ನನ್ ತಲೆ ತಿನ್ಬೇಡ ಅಂತ ಹೇಳ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ಬನ್ರಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ಇದೆಯಂತೆ, ಹೋಗೋಣ ಅಂತ. ಎಲ್ಲ ಬಿಟ್ಬಿಟ್ಟು ಫ್ಲವರ್ ನೋಡಕ್ ಬರ್ತೀನಿ ನಿನ್ ಜೊತೆಲಿ, ನಿಮ್ಮ ಅಪ್ಪ ತಂದು ಹಾಕ್ತಾರ, ಹೋಗೆ ನೀನೇ ಬೇಕಾದ್ರೆ 2,000 ರೂಪಾಯಿ ಕೊಡ್ತೀನಿ ಮಗನ ಜೊತೆಲಿ, ಹೋಗಿ ಟ್ಯಾಕ್ಸಿಲಿ ಹೋಗ್ಬಿಡ್ ಬಾ ಅಂತ ಹೇಳ್ತಾರೆ. ಅದೇ ತರ ಕೊನೆಗೆ ವಯಸ್ಸಾಗತ್ತೆ. ಇಲ್ಲಿ ಆ ಪಾಪ ಹೆಣ್ಮಗು ಗಂಡನ ಟೈಮು, ಗಂಡನ ಅಟೆನ್ಷನ್ನು, ಗಂಡನ ಪ್ರೀತಿ ಕೇಳಿ 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 5 ರೂಪಾಯಿಲಿ ಖರ್ಚಾಗೋಗಿದ್ರೆ ಸರಿ ಹೋಗ್ಬಿಡ್ತಾ ಇತ್ತು. ಅವಳೊಂದು ದೊಡ್ಡ ಕ್ಯಾನ್ಸರ್ ಡೆವಲಪ್ ಮಾಡ್ಕೊಂಡ್ಬಿಡ್ತಾಳೆ. ಅವಾಗ ಗಂಡ
5 ರೂಪಾಯಿಲಿ ಪ್ರೀತಿ ಕೊಟ್ಟು ಸರಿ ಮಾಡಿಸ್ಕೊಳ್ಳೋದು ಎಷ್ಟು ಖರ್ಚು ಮಾಡ್ಬೋದು? ಪ್ರಾಬ್ಲಿ ಮನೆ ಮಾರಿದ್ರೂ ಸರಿ ಹೋಗದೆ ಇರೋಷ್ಟು ಖರ್ಚು. ನಾನಿಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಅಂದ್ರೆ ಎನರ್ಜಿ ಎಕ್ಸ್ಚೇಂಜನ್ನ ನಾವು ಎಷ್ಟೇ ಬ್ಯುಸಿ ಇದ್ರೂ ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಸರಿಯಾಗಿ ಮಾಡ್ಬೇಕು ಸರ್. ಎನರ್ಜಿ ಎಕ್ಸ್ಚೇಂಜ್ ಅನ್ನೋದು ಅಂದ್ರೆ ತಗೊಂಡೆ ಎಂದಾಗ ಕೊಡ್ತಾ ಇದ್ದೀನ ಅನ್ನೋ ಗಮನ ಬರಬೇಕು. ಕೊಟ್ಟೆ ಎಂದಾಗ ತಗೊಳ್ತಾ ಇದ್ದೀನಿ ಅನ್ನೋ ಗಮನ ಬರಬೇಕು. ಅದಕ್ಕೆ ನಾನು ಎಷ್ಟೋ ಹೆಣ್ಮಕ್ಳಿಗೆ ಹೇಳ್ತೀನಿ, ಅಮ್ಮ ಆಯ್ತು ನಿನ್ ಮಗನ್ ಶೂಸ್ ಪಾಲಿಶ್ ಮಾಡ್ತೀಯಾ, ಸಾಕ್ಸ್ ಹೋಗಿತ್ಯಾ, ಇನ್ನರ್ ವೇರ್ ಹೋಗಿತ್ಯಾ, ಗಂಡಂದು ಇನ್ನರ್ ವೇರ್ ಎಲ್ಲ ಹೋಗುದು, ಎಲ್ಲಾ ಮಾಡಿ ಅದು ಮಾಡಿ ಎಲ್ಲಾ ಮಾಡ್ತೀಯಾ, ಭಾನುವಾರ ರೀ ಬನ್ನಿ ನನ್ ತಲೆಗೆ ಎಣ್ಣೆ ಹಚ್ಚಿ ಅಂತ ಕೇಳಮ್ಮ ಅಂತ. ಏನ್ ಮೇಡಮ್ ನೀವು? ಹೌದು ಮಾಡ್ಬೇಕು, ಗಂಡನೂ ಕರ್ಕೊಂಬರಮ್ಮ ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ಹಿ ಹ್ಯಾಸ್ ಟು ಡೂ ದಟ್. ಗಂಡ ಹೇಳ್ಬೋದು, ತಲೆಗೆ ಎಣ್ಣೆ ಹಚ್ಚಕ್ಕೆ ನಾನು ಕೆಲಸ ಎಲ್ಲ ಬಿಟ್ಟು ಕೂತ್ಕೋಬೇಕಾ ಮೇಡಮ್, ಅದಕ್ಕೆ ಒಬ್ರು ಕೆಲಸದವ್ರು ಬೇರೆ ಇಡ್ತೀನಿ ಬೇಕಾದ್ರೆ ಅಂತ ಹೇಳ್ತಾನೆ. ಬಟ್ ಎನರ್ಜಿ ಎಕ್ಸ್ಚೇಂಜ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೆಂಡತಿಗೆ ಬ್ರೈನ್ ಅಲ್ಲಿ ಕ್ಲಾಟ್ ಆದ್ರೆ, ಅಪ್ಪ ನೀನೇ ಕೂತ್ಕೋಬೇಕಾ ICU ಅಲ್ಲಿ ಡೋರ್ ಕಾಯ್ಕೊಂಡು, ಮರಿಬೇಡಪ್ಪ. ಸೊ ಅದೊಂದು ಟೈಮ್ ಬಾಂಬ್ ತರ ಬ್ಲಾಸ್ಟ್ ಆಗುತ್ತೆ. ಸರ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನೀವು ಬೇಕಾದ್ರೆ ಕಣ್ಮುಚ್ಕೊಂಡು ಯೋಚನೆ ಮಾಡಿ, ನಾವೆಲ್ಲರೂ ನಮ್ಮ ಫ್ಯಾಮಿಲಿಲಿ ಯೋಚನೆ ಮಾಡ್ಬೋದು. ಯಾವ ತಾಯಿ ಸೆಲ್ಫ್ ಲವ್ನ ಕೆರ ಡ್ಯಾಮ್ ಅಂತ ಅದನ್ನ ಸೈಡಲ್ಲಿ ಇಟ್ಟು ಬೇರೆಯವ್ರಿಗೆ ಮಾಡಿ 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 ಹೋಗ್ತಾ ಇದ್ಲು, ಯಾವ ತಂದೆ ತನಗಿಲ್ಲ ಅಂದ್ರೂ ನಂಗೆ ಚಿಕ್ಕ ಮಗ ಪ್ರೀತಿ ಬೆಳ್ಳಗುಟ್ಟಿದಾನೆ ಅಂತ ಮಾಡಿ ಮಾಡಿ ಹೋಗ್ತಾ ಇದ್ನೋ, ಕೊನೆಗವರು ಹೆಂಗ್ ಸತ್ರು ಅಂತ ಕಣ್ಮುಚ್ಕೊಂಡು ಯೋಚನೆ ಮಾಡಿ. ಎಷ್ಟು ಹೀನಾಯವಾದ ಕಾಯಿಲೆಗಳವ್ರು ಬಂತು ಅಂತ ಯೋಚನೆ ಮಾಡಿ. ಅಂದ್ರೆ ಅಮ್ಮ ಯಾವಾಗ್ಲೂ ಬೇರೆಯವ್ರಿಗೆ ಮಾಡ್ತಾ ಇದ್ಲು, ಒಂದ್ 5 ನಿಮಿಷನೂ ಅವಳುಗಳು ತಗೊಳ್ಳೇ ಇಲ್ಲ, ಹಿಂಗಾಗೋಯ್ತು ಅಂತ ಏನೋ ಹೆಮ್ಮೆ, ನೀವ್ ಹೇಳ್ದಂಗೆ ಹೆಮ್ಮೆ ತರ ಹೇಳ್ತಾರೆ. ಅದ್ರಲ್ಲಿ ಏನಿದೆ ಹೆಮ್ಮೆ? ಅಮ್ಮ ಅವಳಿಗೋಸ್ಕರ 5 ನಿಮಿಷ ತಗೊಂಡಿದ್ರೆ, ಇಲ್ಲ ನನ್ಗೂ ಇದನ್ ಮಾಡಿ ಅಂತ ಹೇಳಿದ್ದಿದ್ರೆ, ಇವತ್ತು ಭಾನುವಾರ ನೀವ್ ತಿಂಡಿ ಮಾಡಿ ಅಂತ ಹೇಳಿದ್ದಿದ್ರೆ, ಅವಳಿಗೆ ಆತರ ಹೀನಾಯವಾದ ಸಾವು ಕಾಯಿಲೆ ಖಂಡಿತ ಬರ್ತಾ ಇರ್ಲಿಲ್ಲ. ಅವಳು ಅಜ್ಞಾನದಲ್ಲಿ ತನ್ಮೇಲೆ ತಾನೇ ಹೇಳ್ಕೊಂಡಿರೋದಿದು. ಇದು ಹೆಮ್ಮೆ ಪಡೋ ವಿಷಯ ಅಲ್ಲ, ನಾಚಿಕೆ ಪಡೋ ವಿಷಯ ಫ್ಯಾಮಿಲಿಯಲ್ಲಿ. ಹೌದಾ ಇಲ್ವಾ? ಮತ್ತೆ ಅವಳು ತ್ಯಾಗ ಮಾಡಿದ್ಲು ಅಂತ ದೇವ್ರ ತರ ನೀವು ತೋರಿಸ್ತೀರಾ? ಬೇಕಾಗಿಲ್ಲ ದೇವರ ಪಟ್ಟಿ ನಮ್ಗೆ. ಆ ಹೆಣ್ಮಗಳು ಎಷ್ಟು ಅನುಭವಿಸಿದ್ಲು. ಅಬ್ಸಲ್ಯೂಟ್. ನಮಗ್ ಬೇಡ, ಇಳಿಸಿ ನಮ್ಮನ್ನ ದೇವರಿಂದ ಕೆಳಗಡೆ ಇಳಿಸಿಯಪ್ಪ, ನಮ್ಮನ್ನ ಮನುಷ್ಯರನ್ನೇ ಮಾಡಿ, ಹೌದಲ್ವಾ? ಎಷ್ಟೊಂದ್ಸತಿ ನಾವ್ ಹೇಳ್ತೀವಲ್ಲ, ಅಪ್ಪ ನೋಡು ನನ್ ತಮ್ಮ ಬೆಳ್ಳಗುಟ್ಟಿದಾನೆ ಅಂತ ಅವನ್ಗೆ ಎಲ್ಲಾ ಮಾಡಿದ್ರು, ಇವಾಗ ನೋಡು ಅವನು ರೋಡಲ್ಲಿ ಇಟ್ಟಿದ್ದಾನೆ ಅಂತ ನಾವೇ ಮಾತಾಡ್ಕೊಳಲ್ವಾ? ಅಥವಾ ಆ ವಯಸ್ಸಾದ ತಂದೆ ತಾಯಿನ ಸೀನಿಯರ್ ಸಿಟಿಸನ್ ಎಷ್ಟೋ ಜನ ಬರ್ತಾರೆ ಪಾಪ ಥೆರಪಿಗೆ, ಎಲ್ಲಾ ಕೊಟ್ಬಿಟ್ಟೆ ಮೇಡಮ್, ಎಲ್ಲಾ ಮಾಡ್ಬಿಟ್ಟೆ, ಇವತ್ತು ಈ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ ಅಂತ. ಯಾಕೆ ಬಂದ್ರಿ? ಯಾಕೆ ತಗೊಳ್ಳಿಲ್ಲ ಟೈಮು? ಯಾಕೆ ನಿಮಗೆ ಅಂತ ಯಾಕೆ ಒಂದ್ ಸೇಫ್ಟಿ ಮಾಡ್ಕೊಳ್ಳಿಲ್ಲ? ಕೆಲವೊಂದು ಮನೆಗಳಲ್ಲಿ ಅದೊಂದು ತಾರತಮ್ಯ ಇರುತ್ತೆ. ಹೇಗೆ ಅಂದ್ರೆ ಅಪ್ಪನೂ ಅಷ್ಟೇ ಅಮ್ಮನೂ ಅಷ್ಟೇ. ಈಗ ಒಂದು ಮನೇಲಿ ಒಂದು 4-5 ಜನ ಮಕ್ಕಳಿದ್ರೆ, ಅಥವಾ ಒಂದು 3 ಜನ ಮಕ್ಳು ಅಂತಾನೆ ಇಟ್ಕೊಳ್ಳಿ, ಅಥವಾ ಇಬ್ರೇ ಅಂತಾನೆ ಇಟ್ಕೊಳ್ಳಿ. ಈ ಕೊನೆಯ ಮಕ್ಕಳ ಮೇಲೆ ವಿಶೇಷವಾಗಿ, ಕೊನೆ ಮಕ್ಕಳಂತಲ್ಲ, ಯಾವುದೋ ಒಂದು ಮಗು ಮೇಲೆ, ಕೊನೆ ಮಗು ಅಥವಾ ಬೆಳ್ಳಗುಟ್ಟಿರೋ ಮಗು, ಮೆಜಾರಿಟಿ ಕೇಸಸ್ ಅಲ್ಲಿ ಕೊನೆ ಮಗು. ಇನ್ನು ಆ ಕಲರ್ ಕಾಂಪ್ಲೆಕ್ಷನ್ ಎಲ್ಲ ಇದ್ರೆ, ನನ್ ಮಗ ಬೆಳ್ಳಗುಟ್ಬಿಟ್ಟಿಯಾನೆ, ಕೊನೆ ಮಕ್ಕಳ ಮೇಲೆನೆ. ನೀವು ತುಂಬಾ ಕೇಸಸ್ ನಾನು ನೋಡಿದೀನಿ. ಈ ಮನೆಗೆ ದೊಡ್ಡ ಮಕ್ಕಳಾಗಿ ಯಾರು ಹುಟ್ಟುತ್ತಾರಲ್ಲ, ಆಕ್ಚುಲಿ ಒಂಥರ ಶಾಪ ಅದು. ಅಯ್ಯೋ, ಮೆಜಾರಿಟಿ ಕೇಸಸ್ ಅಲ್ಲಿ ನಾನು ಹೇಳ್ತೀನಿ, ನೀನೇ ಮಾಡ್ಬೇಕು ಅಂತ ನೀನೇ ಮಾಡ್ಬೇಕು ಅಂತ ಅವ್ರನ್ನ ಆದರ್ಶ ಪುರುಷರ ತರ ತೋರಿಸ್ಬಿಟ್ಟು ತೋರಿಸಿ ಹಿಂದೆ ಇರೋರು ಎಷ್ಟು ತಪ್ಪು ಮಾಡಿದ್ರು ಪರವಾಗಿಲ್ಲ, ಅಮ್ಮ ಮನೆಗ್ ದೊಡ್ಡ ಮಗಳಮ್ಮ, ನೀನ್ ಹಿಂಗ್ ಮಾಡ್ಬಿಡಮ್ಮ, ಅಪ್ಪ ಮನೆಗ್ ನೀನ್ ದೊಡ್ಡ ಮಗ, ಅಪ್ಪ ಹಿಂಗ್ ಮಾಡ್ಬಿಡಪ್ಪ, ನೀನು ಮನೆಗ್ ದೊಡ್ಡ ಮಗ ಏನ್ ದೊಡ್ಡ ಮಗ, ಪಾಪ ಅವನು ಇದೇ ತರನೇ ಹುಟ್ಟಿರ್ತಾನೆ ಅಲ್ವಾ? ಹೌದು, ಅದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ, ಅಷ್ಟೂ ಜನರಲ್ಲಿ ಯಾರು ತುಂಬಾ ಬೆಳಿತಾರೋ ಅವ್ರಿಗೂ ಇದೇ ಟಾರ್ಚರ್ ಇರುತ್ತೆ. ಬೆಳೆದ್ರೆ ಹೌದು, ತುಂಬಾ ಬೆಳೆಯೋರು. ಇವಾಗ 5 ಜನ ಮಕ್ಳಿರ್ತಾರೆ, ಅದ್ರಲ್ಲಿ ಒಬ್ರು ಯಾರೋ ತುಂಬಾ ಬೆಳಿತಾರೆ ಅಂತ ಇಟ್ಕೊಳ್ಳಿ, ಸಾಹುಕಾರ ಆಗ್ತಾರೆ ಅಥವಾ ಫೇಮಸ್ ಆಗ್ತಾರೆ ಅಥವಾ ಎಜುಕೇಟೆಡ್ ಆಗ್ತಾರೆ. ಈಗ ಹಿಂಗೆ ಹೇಳ್ಬೋದು, ದೇ ಆರ್ ಆಲ್ಸೋ ಟಾರ್ಗೆಟೆಡ್. ಈಗ ಒಂದು 5 ಜನ ಮಕ್ಕಳು, ಮೊದಲನೇ ದೊಡ್ಡ ಮಗ ದೊಡ್ಡ ಫಿಲ್ಮ್ ಸ್ಟಾರ್ ಆಗ್ಬಿಟ್ಟ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಹೌದು, ಅವ್ರು ಮೊದಲನೇ ಮಗ ನೀವ್ ಹೇಳ್ದಂಗೆ ನೀನೇ ಮಾಡ್ಬೇಕು ಅನ್ನೋದು, ಅಥವಾ ಇಲ್ಲಿ 3ನೇ ಮಗನೂ ತುಂಬಾ ಬೆಳಿಬಹುದು, ಯಾರೋ ಒಬ್ರು ಅವರೇ ಟಾರ್ಗೆಟ್ ಆಗ್ತಾರೆ. ಯಾಕೆ ಅಂದ್ರೆ ಈಗ ತಂದೆ ಅಥವಾ ತಾಯಿಗೆ ತನ್ನ ಬಗ್ಗೆನೆ, ತನ್ನ ಒಳಗಡೆನೆ ಯಾವುದೋ ಒಂದು ಅಂಶದಲ್ಲಿ ಆ ಆಕ್ಸೆಪ್ಟೆನ್ಸ್ ಇರಲ್ಲ, ಆ ಪ್ರೀತಿ ಇರಲ್ಲ, ಆ ಜ್ಞಾನ ಇರಲ್ಲ, ಅಥವಾ ತುಂಬಾ ಕೀಳಾದ ಭಾವನೆ ತನ್ನ ಬಗ್ಗೆನೆ ಇರುತ್ತೆ. ಅದನ್ನ ಆ ಮಗ ಅಥವಾ ಆ ಮಗಳು ಅಥವಾ ಆ ವ್ಯಕ್ತಿಯ ಮೇಲೆ ಅವರು ವಾಂತಿ ಮಾಡ್ತಾ ಇರ್ತಾರೆ, ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್ ಎನಿಮೋರ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸರ್, ತುಂಬಾ ಹುಷಾರಾಗಿರಿ ಕೆಲವು ಕೆಟ್ಟ ಭಾವನೆ ಮೇಲೆ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ. ಈಗ ನೀವು ಯಾವ ಫ್ಯಾಮಿಲಿಲಿ ಬೇಕಾದ್ರೂ ಇದನ್ನ ಅಬ್ಸರ್ವ್ ಮಾಡ್ಬೋದು. ಒಂದು ಅಮ್ಮ ತಗೊಳ್ಳೋಣ ಫಾರ್ ಎಕ್ಸಾಂಪಲ್, ಗಂಡ ಚೆನ್ನಾಗಿ ನೋಡ್ಕೊಳ್ತಾ ಇರಲ್ಲ, ಕಂಟಿನ್ಯೂಸ್ ಆಗಿ ಬೈಕೋತಾ ಇರ್ತಾಳೆ, ಹಾಳಾದವನು, ಯಾಕಾದ್ರೂ ಮದ್ವೆ ಆದ್ನೋ, ಹಾಗೆ ಹೀಗೆ. ಸೊ ಆ ನೆಗೆಟಿವ್ ಫೀಲಿಂಗ್ ಎಮಿಟ್ ಮಾಡಿ 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 ಆಕೆಗೆ ಅದು ರೂಢಿ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಅದು ಬ್ರೇನೇ ಹಂಗ್ ಸೆಟ್ ಆಗಿ ಹೋಗಿರುತ್ತೆ ಸರ್. ಗಂಡ ಸತ್ತೋಗ್ತಾನೆ ಅಂತ ಅನ್ಕೊಳ್ಳೋಣ,
ಅಲ್ಲಿಂದ ವಾಂತಿ ವಾಪಸ್ಸು ಇರೋ ಮಕ್ಕಳು ಯಾರ ಮೇಲಾದ್ರೂ 100% ಬರುತ್ತೆ. ಓ ನೆಕ್ಸ್ಟ್ ಟೈಮ್ ಇವಳು ಕೇಳ್ದೆ ಮದ್ವೆ ಆಗಿ ಹೊಟ್ಟೋಗ್ಬಿಟ್ಲು, ಇವಳು ಅವಳನ್ನ ಬೈಕೊಳ್ತಾ ಇರ್ತಾರೆ. ಈಗ ಅವಳು ಅಮ್ಮನ ಸವಾಸ ಬೇಡ ಅಂತ ಬಿಟ್ಟು ಹೊಟ್ಟೋಗ್ಬಿಟ್ಟು ಫೋನು ಕಟ್ ಮಾಡ್ಬಿಡ್ತಾಳೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲಿ ಯಾರಾದ್ರೂ ಪಕ್ಕದ ಮನೆಯವ್ರನ್ನ ಇಟ್ಕೊಳ್ತಾರೆ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಅವ್ರ ದೇಹದ ಮೇಲೆ ಬರುತ್ತೆ ಅದು. ನೆಕ್ಸ್ಟ್ ಅವ್ರ ಕಾಲನ್ನೇ ಬೈಕೊಳಕ್ ಶುರು ಮಾಡ್ತಾರೆ, ಯಾಕೆ ಕಾಲೆತ್ತಕ್ಕಾಗ್ತಾ ಇರಲ್ಲ. ಸೊ ಇದು ಇಫ್ ಯು ಡೋಂಟ್ shift it into light, into wisdom, into maturity, into healing, it's going to burn your family, your children, and finally one day your own self. ಲ್ಯಾಕ್ ಆಫ್ ಸೆಲ್ಫ್ ಲವ್ ಸ್ಟೋರೀಸ್ ಆರ್ ಒಳಗಡೆ ಹೋಗ್ತಾ ಇದ್ರೆ ಎದೆ ಗಡಗಡ ಅನ್ನತ್ತೆ, ಅಯ್ಯಯ್ಯೋ ನನಗೆಲ್ಲಾದ್ರೂ ಇದೆಯಪ್ಪ ಅಂತ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅದಕ್ಕೆ ನೀವು ಕೊಡ್ತಾ ಇರೋದನ್ನ ರೂಢಿ ಮಾಡ್ಕೊಳ್ಬೇಡಿ. ತಗೊಳ್ದು ಎನರ್ಜಿ ಎಕ್ಸ್ಚೇಂಜ್ ಅನ್ನೋದು ಎಷ್ಟು ಚೆನ್ನಾಗಿದೆ ಪದ. ನಾನು ಸಾಕಾಗೋಷ್ಟು ತಗೊಳ್ತಾ ಇದ್ದೀನಾ ಅನ್ನೋದನ್ನು ಕೂಡ. ಆಮೇಲೆ ಇದ್ರ ರಿವರ್ಸ್ ಕೂಡ ಟ್ರೂ. ಈ ನಾರ್ಸಿಸಿಸ್ಟ್ಗಳು ಬರೀ ತಗೋತಾ ಇರ್ತಾರೆ, ಅವಾಗ ಎದುರುಗಡೆ ಇರೋರೆಲ್ಲ ಆಗ್ಬೇಕಾಗತ್ತೆ. ಅಂದ್ರೆ ನಾವಿಲ್ಲಿ ಒನ್ ಸೈಡ್ ಆಫ್ ದ ಸ್ಟೋರಿ ಮಾತಾಡ್ತಾ ಇದೀವಿ. ಇದೇ ಎಲ್ಲಾರ್ಗೂ ಅಪ್ಲೈ ಆಗತ್ತಾ? ಇಲ್ಲ, ನೀಡ್ ನಾಟ್ ಬಿ. ಈಗ ಇದು ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿಗೆ ಈಗ ನಾನು ನಿಮ್ಗೆ ಒಂದು 100 ಐಟಮ್ ಕೊಟ್ಟಿರ್ತೀನಿ ಗಿಫ್ಟ್ ತರ, ಕೊಡ್ತೀನಿ ನೀವು ತಗೋತಾನೆ ಇರ್ತೀರಾ, ನಾರ್ಸಿಸ್ ತರ ನೀವು ತಗೊಂತಾನೆ ಇರ್ತೀರಾ ಅಂತ ಇಟ್ಕೊಳ್ಳಿ. ನೀವ್ ಯಾವತ್ತೋ ನಾನೊಂದು 1000 ಗಿಫ್ಟ್ ಕೊಟ್ರೆ ಅದಕ್ಕೆ ಇನ್ ರಿಟರ್ನ್ ನೀವು ನನ್ಗೆ ಒಂದು ಪೆನ್ ಕೊಟ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಓ ಮುಗೀತು. ಆ ಒಂದು ಪೆನ್, ಒಂದು ಸಣ್ಣ ಗಿಫ್ಟ್ ಇಂದ ನೆಕ್ಸ್ಟ್ ನೀವು 1 ವರ್ಷ ನನ್ನ ಡಾಮಿನೇಟ್ ಮಾಡ್ಬೋದು. ಹೌದು, ಅಲ್ವಾ? ಇಫ್ ದಿ ಆಪೋಸಿಟ್ ಪರ್ಸನ್ ಇಸ್ ಲೈಕ್ ಅ ನೆಗೆಟಿವ್ ಪರ್ಸನಾಲಿಟಿ. ಎಸ್. ಆಮೇಲೆ ಎದುರುಗಡೆ ಯಾರೋ ಗಿಲ್ಟು ಫೀಲ್ ಮಾಡಿಸ್ಬಿಡ್ತಾರೆ. ನಾನ್ ನೋಡು ಪೆನ್ನು, ನಾನು ಅಮೆರಿಕಾಗ ಹೋಗಿ ತಂದೆ, ನೀನ್ ನೋಡಿದ್ರೆ ಎಲ್ಲ ಲೋಕಲ್ ಐಟಮ್ ಕೊಟ್ಟಿದ್ಯಾ ಅಂತ ಎದುರುಗಡೆ ಅವ್ರಿಗೆ ಫ್ರಸ್ಟ್ರೇಷನ್ ಮಾಡಿಸ್ಬೋದು. ಕೊನೆಗೆ ಹೆಂಗ್ ಉಲ್ಟಾ ಹೊಡೆದ್ಬಿಡ್ತಾ ಅಂದ್ರೆ, ನಾನೇನ್ ಕೇಳಿದ್ದಾನೆ ತಂದು ಕೊಡು ಅಂತ. ಎಕ್ಸಾಕ್ಟ್ಲಿ. ಯಾ, ಇದೆಲ್ಲ ನಮ್ಮ ಬಗ್ಗೆ, ನಮ್ಮ ಸಂಬಂಧ ನಮ್ಮ ಜೊತೆಯಲ್ಲಿ ಇಲ್ದೇ ಇದ್ದಾಗ ಆಗುವಂತ ಗಲೀಜು ಇದೆಲ್ಲ. ಈಗ ಒಬ್ಬ ವ್ಯಕ್ತಿಲಿ, ಈಗ ನೀವು ಹೇಳಿದ್ರೆ ಇಷ್ಟೊತ್ತು ಈ ವಾಂತಿ ಮಾಡಿದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಎಸ್.